ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಹೆಲ್ತಿ ಆ್ಯಂಡ್ ಟೇಸ್ಟಿ ಹಾಗೂ ಕ್ವಿಕ್ಕಾಗಿ ಈಸಿಯಾಗಿ ಮಾಡಬಹುದಾದ ಮಸ್ಕ್ ಮಲನ್ ಮಿಲ್ಕ್ ಶೇಕ್ನ ಮಾಡೋದು ತೋರಿಸ್ತಿದ್ದೀನಿ. ಈ ಮಿಲ್ಕ್ ಶೇಕ್ ಮಾತ್ರ ತುಂಬ ರುಚಿಯಾಗಿರುತ್ತೆ. ಈ ಬಿಸಿಲಿಗೆ ತುಂಬ ತಂಪಾಗಿನೂ ಇರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಹಣ್ಣನ್ನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಇದನ್ನು ಈಗ ಮಧ್ಯ ಕಟ್ ಮಾಡಿ ಇದರಲ್ಲಿರೋ ಬೀಜಗಳನ್ನೆಲ್ಲ ತೆಗಿತಿದ್ದೀನಿ. ಅಷ್ಟರಲ್ಲಿ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಹಾಗೂ ಬೇಸಿಗೆಯಲ್ಲಿ ವಿಶೇಷವಾಗಿ ಮಾಡುವ ರೆಸಿಪಿಗಳು ಹಾಗೂ ವರ್ಷವಿಡೀ ಸ್ಟೋರ್ ಮಾಡಿಡುವ ಹಪ್ಪಳ ಸಂಡಿಗೆಗಳನ್ನು ಮಾಡಿ ತೋರಿಸಿದ್ದೀನಿ, ಹೋಗಿ ಚೆಕ್ ಮಾಡಿ. ಈಗ ಇದರಲ್ಲಿರೋ ಬೀಜಗಳನ್ನೆಲ್ಲ ತೆಗೆದಿದ್ದೀನಿ. ನಂತರ ಇದನ್ನು ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಧ್ಯೆ ಸಣ್ಣದಾಗಿ ಕ್ಯೂಬ್ ಥರ ಕಟ್ ಮಾಡಿ. ಈಗ ಇದನ್ನು ಒಂದು ಸ್ಪೂನಿಂದ ಈ ಥರ ತೆಗಿರಿ ಬರುತ್ತೆ ನೋಡಿ. ಈ ಥರ ಕಟ್ ಮಾಡಿದ ಹಣ್ಣನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ತಿದ್ದೀನಿ. ಹೀಗೆ ಎಲ್ಲ ಹಣ್ಣನ್ನು ತೆಗಿತಿದ್ದೀನಿ. ನೋಡಿ, ಈಗ ಎಲ್ಲ ಹಣ್ಣನ್ನ ತೆಗೆದಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಈಗ ಇದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಗೂ ಟೀ ಕುಡಿಯೋ ಕಪ್ಪಿಂದ 1.5 ಕಪ್ ಹಾಲು ಹಾಕ್ತಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡಬೇಕು. ತುಂಬ ಗ್ರೈಂಡ್ ಮಾಡಬೇಡಿ, ಸ್ವಲ್ಪ ಹಣ್ಣಿನ ಕ್ಯೂಬ್ಗಳು ಹಾಗೆ ಇರಬೇಕು. ಮಿಲ್ಕ್ ಶೇಕ್ ಕುಡಿಯುವಾಗ ಬಾಯಿಗೆ ಸಿಕ್ಕಾಗ ತುಂಬ ರುಚಿಯಾಗುತ್ತೆ. ಹಾಗಾಗಿ ನೋಡಿ, ಈಗ ಈ ಥರ ಗ್ರೈಂಡ್ ಮಾಡಿದ್ದೀನಿ. ಈಗ ಇದನ್ನು ಜ್ಯೂಸ್ ಗ್ಲಾಸಿಗೆ ಹಾಕ್ತಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ಹಣ್ಣುಗಳು ಹಾಗೆ ಇರಬೇಕು. ಈಗ ಒಂದು ಐಸ್ ಕ್ಯೂಬ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೋಲ್ಡ್ ಆಗುತ್ತೆ. ಅಥವಾ ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ಸಹ ಕುಡಿಬೋದು ಕೋಲ್ಡ್ ಆದಮೇಲೆ. ನೋಡಿ, ಈಗ ಹೆಲ್ದಿ ಆ್ಯಂಡ್ ಟೇಸ್ಟಿ ಹಾಗೂ ಕ್ವಿಕ್ಕಾಗಿ ಸಮ್ಮರ್ ಸ್ಪೆಷಲ್ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಹೀಗೆ ನೀವು ಸಹ ಬರೀ ಹಣ್ಣು ಕಟ್ ಮಾಡಿ ತಿನ್ನೋ ಬದಲು ಈ ಥರ ಮಿಲ್ಕ್ ಶೇಕ್ನ ಮಾಡಿಕೊಡಿ. ಕೂಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಹಾಗಾದರೆ ನೀವು ಸಹ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.